164 ಸ್ಟೇಟ್ಮೆಂಟ್ ಆದ್ಮೇಲೆ 161 ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ, ದಕ್ಷಿಣ ಕನ್ನಡ ಪೊಲೀಸರಿಂದ, ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ. ಅವಾಗಲೂ ಅವನಿಗೇನು ಹೆದರಿಕೆ ಇಲ್ಲ, ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ. 164 ಆಗ್ಬೇಕಾದ್ರೆ ಅವನು ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಸಂಪರ್ಕದಲ್ಲೇ ಇದ್ದಿದ್ದಿಲ್ಲ ಅವಾಗ. ಅಂದ್ರೆ ಆ ಟೈಮಿಗೆ ಏನು ಜಾಸ್ತಿ ದಿನ ಇದ್ದಿದ್ದೇ ಇಲ್ಲ ಅವ್ರ ಜೊತೆಗೆ, ಫ್ರೆಶ್ ಆಗಿ ಬಂದಿದ್ದ ಊರಿಂದ. ಅವಾಗ ಹೆಂಗ್ರಿ ಕೂಡಿ ಹಾಕಕ್ಕಾಗುತ್ತೆ? ಅದಾದ ಮೇಲೆ 161 ಸ್ಟೇಟ್ಮೆಂಟ್ ಆಗುತ್ತೆ, ಅವಾಗಲೂ ಕೂಡ ಅವನಿಗೇನು ಭಯ ಇಲ್ಲ. ಅದಾದ್ಮೇಲೆ ಒನ್ಸ್ ಅಗೇನ್ ಇನ್ನೊಂದು 161 ಸ್ಟೇಟ್ಮೆಂಟ್ ಆಗುತ್ತೆ. SIT ಮುಂದೆ ಹೇಳ್ಬೋದಾಗಿತ್ತು ನನಗೆ ಹೆದರಿಕೆ ಅಂತ ಮಾಡಿಸಿದ್ದಾರೆ ಅಂತೇಳಿ, ಹೇಳಲ್ಲ. ಗಮನಿಸಿ ಪ್ರತಿಯೊಂದನ್ನು ಕೂಡ. ಪೊಲೀಸ್ ಬೀಟ್ನವ್ರು ಪ್ರತಿದಿನ 2 ಸಾರಿ ಬರ್ತಾರೆ, ಚೆಕ್ ಮಾಡ್ಕೊಂಡು ಹೋಗ್ತಾರೆ, ಇವನು ಸೇಫ್ ಇದ್ದಾನೆ ಅಂತ ಹೇಳಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ. ಎವ್ರಿ ನೈಟ್ 2 ಟೈಮ್ಸ್ ಬರ್ತಾರೆ. ಯಾರು ಅವನಿಗೇನು ತೊಂದರೆನೇ ಇಲ್ಲ. ಸಡನ್ ಆಗಿ 4-5 ದಿನಗಳಿಂದ ಯಾಕೆ ಬಂತು ಅವನಿಗೆ? SIT ತನಿಖೆ ಆಗಿ 3-4 ದಿನಕ್ಕೆ ಹೇಳ್ತಾನ್ರಿ ಅವನು. ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ, ಸಪರೇಟ್ ಆಗಿ ನಿಲ್ಸಿ ಅಂತೇಳಿ. ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ? ತಗೋಬೇಕಲ್ಲ. ಇದಕ್ಕೆ ಉತ್ತರ ಕೊಡೋರು ಯಾರು? ನನಗೆ ಅರ್ಥ ಆಗುತ್ತೆ. ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ. SIT ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್. ಆ ನಂತರ ಆ ವ್ಯಕ್ತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಅನಾಮಿಕ ವ್ಯಕ್ತಿ, ಈಗ ಚಿನ್ನಯ್ಯ ಅವನ ಹೆಸರು, ಆ ಚಿನ್ನಯ್ಯನ್ನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್. ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು. ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ, ಆರೋಪಿ ಸ್ಥಾನದಲ್ಲಿರುವವನು ನಕಲಿ ದೇವಮಾನವ, ದೇವರನ್ನ ಮುಂದಿಟ್ಟು ದುಡ್ಡು, ಹಣಬಲ, ತೋಳ್ಬಲ, ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ. ಅದು ಒಂದು ಚಾಲೆಂಜ್. ಅವ್ರ ಹತ್ರ 100 ಅವ್ರ ವಿರುದ್ಧ ಪ್ರಕರಣ ಇದೆಯಲ್ಲ, ಲ್ಯಾಂಡ್ ಗ್ರಾಬಿಂಗ್ ಇದೆ. ಈ ಹೂತಾಕಿದ್ದ ಶವಗಳಲ್ಲಿನೇ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಮ್ಮನ್ನು ಕರೆದಾಗ ಎಲ್ಲವನ್ನು ಬಿಚ್ಚಿಡ್ತೀವಿ ನಾವು. UDR ಇರ್ಬೋದು, ಪಂಚಾಯತಿಯವರು ಕೊಟ್ಟದಾಗ ಯಾವ್ದಾವುದೇ ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ, ಎಲ್ಲ ಇದೆ. ಕಾಯ್ತಾ ಇದ್ದೀವಿ. ನಾವು ಕೇಳ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದು SIT ಅವರಿಗೆ. ತುಂಬಾ ಕಷ್ಟಪಡ್ತಾ ಇದ್ದಾರೆ, ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ, ಮೇಲಾಧಿಕಾರಿಗಳು. ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಮೀಡಿಯಾ ಟ್ರಯಲ್, ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ. ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು. ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು. 2 ಸೈಡ್ ತನಿಖೆ ಆಗಬೇಕು. ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ, ಕೊಟ್ಟೇ ಕೊಡಬೇಕು. ನೀವು ಕರೆದ್ರೆ ನಾವು ಬರಲೇಬೇಕು, ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನೋ ಆಪ್ಷನ್ ನಮ್ಮ ಹತ್ರ ಇಲ್ಲ. ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ. ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ, ಎತ್ಕೊಂಡು ಹೋಗ್ತೀರಿ, ನಮ್ಗೆ ಗೊತ್ತಿದೆ. ಆದ್ರೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೀವಿ, ನೀವು ಯಾವಾಗ ನಮ್ಮನ್ನ ಕರಿತಾ ಇದ್ರಿ SIT ಅವರು. ಆದ್ರೆ ವಿನಂತಿ ಮಾಡ್ಕೊಳ್ಳೋದು, ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್, ಒಂದು ಕುಟುಂಬ, ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು. ದಬ್ಬಾಳಿಕೆ ಅಂತ್ಯ ಆಗಬೇಕು. ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ನೀವು ಬರೀ ಈ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವ್ರು ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ, ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ. ಆ ಕೆಲಸವನ್ನ ಮಾಡೋದಿಲ್ಲ SIT ಅವರು, ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.